ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ತಪ್ಪಲು ಉಳ್ಳಾಗಡ್ಡಿ ತರ್ರಿ, ಇದು ಸ್ಪ್ರಿಂಗ್ ಆನಿಯನ್ ಅಂತಾರೋ ಅದನ್ನು ಹಾಕಿ ಒಂದು ಹುಳ್ಳಿಕಾಳು ಪಲ್ಯನ ಮಾಡಿ ತೋರ್ಸಾಕ್ತಾನೆ. ಇದು ಭಾಳ ಒಳ್ಳೇದ್ರಿ, ಹೆಲ್ತಿಗೂ ಭಾಳ ಒಳ್ಳೇದು, ಹಾರ್ಟನ್ನು ಚೆಂದಂಗೆ ಇಡ್ತೈತಿ. ಇದು ಉಳ್ಳಾಗಡ್ಡಿ ಸೊಪ್ಪಾಗಲಿ ಈರುಳ್ಳಿ ತಿಂದ್ರಾಗಲಿ ಹಾರ್ಟಿಗೆ ಭಾಳ ಒಳ್ಳೇದ್ರಿ. ಅದನ್ನ ಮಾಡಾಕ್ತಾನೆ. ಮತ್ತು ಅವು ಕ್ಯಾಲ್ಸಿಯಮ್ ಇರೋದ್ರಿಂದ, ಹುಳ್ಳಿಕಾಳು ಒಳಗೆ ಕ್ಯಾಲ್ಸಿಯಮ್ ಇರೋದ್ರಿಂದ ಅದು ಭಾಳ ಬೆಸ್ಟ್ ರೀ ಹೆಲ್ತಿಗೆ. ಅದಕ್ಕೆ ಎರಡನ್ನೂ ನಾನು ಸೇರಿಸಿ ಪಲ್ಯ ಮಾಡಿ ತೋರ್ಸಾಕ್ತಾನೆ. ಇವ್ನು ನೋಡ್ರಿ, ಈರುಳ್ಳಿಯನ್ನು ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರ್ಸಾಕ್ತಾನೆ. ಇವನ್ನೆಲ್ಲನೂ ನಾವು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಇದನ್ನ ಹಿಂದೆ ಮುಂದೆ ಈ ಕಡೆ ಅದು ತೆಗೆದು ಅದು ಕ್ಲೀನಾಗಿರೋದನ್ನು ತೊಗೊಂಡು ನಾನು ಸೋಸಿ ಇಟ್ಕೊಳಾಕ್ತಾನೆ. ಇದ್ರ ಜೊತೆ ನಾನೇನು ನೋಡ್ರಿ, ಸೋಸಿ ಇದನ್ನೆಲ್ಲ ಚೆಂದಂಗೆ ತೊಳೆದು ಇದನ್ನ ಹೆಚ್ಚಿಟ್ಕೋಬೇಕಾಗ್ತತಿ. ನೀರ ಹಾಕಿ ಸ್ವಲ್ಪ ನೆನೆಸಿ ತೊಳೆದು ಬಿಡ್ರಿ, ಅದನ್ನ ಬೆಸ್ಟ್ ಆಗಿರ್ತತಿ. ಅದು ಇದನ್ನು ಎಲ್ಲ ಚೆಂದಂಗೆ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇದು ಸ್ಪ್ರಿಂಗ್ ಆನಿಯನ್ನು ಅಂತಾರೆ ರೀ, ಉಳ್ಳಾಗಡ್ಡಿ ತಪ್ಲನು ಅಂತಾರೆ. ಅದನ್ನು ನಾ ಈಗ ಕಟ್ ಮಾಡ್ಕೊಳಾಕ್ತೇನೆ ರೀ. ಎಷ್ಟು ಸಣ್ಣಾಗಿ ಪೀಸ್ ಮಾಡ್ಕೊಂಡು ಅದನ್ನು ಈ ಸೊಪ್ಪನ್ನು ನಾ ಕಾಳಿನ ಜೊತೆ ಮಾಡಿ ತೋರ್ಸಾಕ್ತೇನೆ ರೀ. ಈಗ ನೋಡ್ರಿ, ಇದನ್ನೆಲ್ಲನೂ ಚೆಂದಂಗೆ ಕಟ್ ಮಾಡ್ಕೊಳಾಕ್ತೇನೆ. ಅದು ವೈಟ್ ಅನ್ನೋ ಗಡ್ಡಿ ಇರ್ತಾವಲ್ರಿ, ಅವನು ನಾವು ಏನು ಮಾಡಬೇಕು, ಚಿಕ್ಕ ಚಿಕ್ಕದಾಗ ಗಡ್ಡಿಯನ್ನು ಇದಕ್ಕೆ ಹಾಕಿಬಿಡ್ಬೇಕ್ರಿ. ಆಮೇಲೆ ದೊಡ್ಡ ಗಡ್ಡಿ ನಾವು ತಿನ್ನಕ್ಕೆ ಇಟ್ಕೊಳಕ್ಕೆ ಬರ್ತೈತಿ. ನಾನು ಇದನ್ನು ಸಣ್ಣನು ಅವನ್ನ ಕಟ್ ಮಾಡಿ ಹೋಳು ಇಟ್ಕೊತೀನಿ ರೀ ಅವನು. ಈಗ ನೋಡ್ರಿ, ಹುಳ್ಳಿಕಾಳು ತೊಗೊಂಡನಿ 1 ಕಪ್ನಷ್ಟು. ಇವನ್ನ ನಾನು ಚೆಂದಂಗೆ ಕುದಿಸಿಟ್ಕೊಂಡನಿ ರೀ. ಕುದಿಸಿ ತೊಗೋಬೇಕ್ರಿ. ಈಗ ನೋಡ್ರಿ, ಚೆಂದಂಗೆ ಕುದಿಸಿಟ್ಕೊಂಡನಿ ಇವನ್ನ ಹುಳ್ಳಿಕಾಳನ್ನು. ಇವು ಮೆತ್ತಗೆ ಕುದಿಬೇಕಾದ್ರೆ ಸ್ವಲ್ಪ ವಿಸಲ್ ಜಾಸ್ತಿ ಹೊಡಿಸ್ಬೇಕ್ರಿ. ಒಂದು 5 ವಿಸಲ್ ಹೊಡಿಸಿದಾಗ ನನಗೆ ಚೆಂದಂಗೆ ಕುದ್ದಾವ್ರಿ ಅವು. ನೀವು ನೋಡಿ ಇದನ್ನ ಚೆಂದಂಗೆ ಕುದಿಸ್ಕೊರಿ. ಆಮೇಲೆ ಈ ಸ್ಪ್ರಿಂಗ್ ಆನಿಯನ್ ಜೊತೆ ನಾನು ಸಣ್ಣದಾಗಿ ಹೆಚ್ಚಿದ ಉಳ್ಳಾಗಡ್ಡಿ ಅದಾವಲ್ರಿ, ಅವನು ತೊಗೊಂಡನಿ ರೀ. ಇದಂತೂ ಕ್ಯಾಲ್ಸಿಯಮ್ ಭಾಳ ಇರ್ತೈತೆ ರೀ. ಇದ್ರ ಪ್ರೋಟೀನ್ ಕ್ಯಾಲ್ಸಿಯಮ್ ಕಾಳು ಒಳಗ್ರಿ ಭಾಳ ಬೆಸ್ಟ್ ರೀ ಅದು. ಈಗ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ಕೊಳಕ್ತಾನೆ ರೀ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೇದ್ರಿ. ನೀವು ಬೇಡ ಅಂದರೂ ಬಿಡ್ಬೋದು ರೀ, ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನೋಡಿರಿ, ಈಗ ಇದನ್ನು ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊತಿದ್ದು ನೋಡ್ರಿ, ಸೊಪ್ಪನ್ನು ಅದನ್ನು ಹಾಕ್ಕೊಳಕ್ತಾನೆ ರೀ. ಅದ್ರ ಜೊತೆ ಸ್ವಲ್ಪ ಸಣ್ಣದಾಗಿರೋಂಥ ಉಳ್ಳಾಗಡ್ಡಿ ಹಾಕ್ಕೊಳಕ್ತಾನೆ ರೀ. ಅದಕ್ಕೆ ಈಗ ನಾನು ಕಾಳು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕ್ಕೊಳಕ್ತಾನೆ. ಭಾಳ ಸಿಂಪಲ್ ಆಗಿರುವಂಥ ಒಂದು ಒಳ್ಳೆ ಪಲ್ಯ ಇದು. ಇದನ್ನು ಮಾಡಿ ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಈಗ ಅರ್ಶಿಣ ಪುಡಿನ ಹಾಕ್ಕೊಳಕ್ತಾನೆ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ತಾನೆ. ಅದು ಸೊಪ್ಪು ಹಾಕಿ ಕಾಳು ಹಾಕಿ ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕ್ರಿ. ಈಗ ನಾನು ಖಾರನೂ ಹಾಕ್ಕೊಳಕ್ತಾನೆ. ಇದಕ್ಕೆ ಮಸಾಲೆ ಖಾರ ಹಾಕಿದ್ರೆ ಆಯ್ತು ರೀ. ಇದಕ್ಕೆ ಮಸಾಲೆ ಖಾರವನ್ನು ಹಾಕಿ ಅರ್ಶಿಣ ಪುಡಿ, ಉಪ್ಪು, ಮಸಾಲೆ ಖಾರ ಇವನ್ನೆಲ್ಲ ಮೂರನ್ನು ಹಾಕಿ ನಾನು ಇದನ್ನು ಚೆಂದಂಗೆ ಮಿಕ್ಸ್ ಮಾಡಿ ಇಟ್ಕೊಳಕ್ತಾನೆ ರೀ. ಈಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕ್ರಿ. ನೋಡಿರಿ, ಈಗ ಕುದಿಯಾಕತ್ತೈತೆ ಅದು. ಇದನ್ನ ಚೆಂದಂಗೆ ಕುದಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ರೀ ಇದು ಪಲ್ಯ. ಯಾಕಂದ್ರೆ ಅದು ಬೆಂದ್ಬಿಟ್ಟಿರ್ತೈತಿ ಸ್ಟೀಮ್ನಾಗ, ಕಾಳುನು ಕುದ್ದಿರ್ತಾವ್ರಿ, ಬೇಗ ಆಗಿಬಿಡ್ತೈತಿ ಪಲ್ಯ. ಈಗ ನೋಡ್ರಿ ಎಷ್ಟು ಚೆಂದಾಗೈತಿ. ಇದು ಟೇಸ್ಟೂ ಭಾಳ ಆಗಿರ್ತೈತಿ ರೀ. ಈ ಥರ ಒಮ್ಮೆ ಪಲ್ಯ ಮಾಡಿ ನೋಡ್ರಿ ನೀವು. ಹುಳ್ಳಿಕಾಳು ಒಳ್ಳೇದಲ್ರಿ ಹೆಲ್ತಿಗೆ, ಅದಕ್ಕೆ ನಾನು ಇದ್ರೊಳಗೆ ಹಾಕೊಳಕತ್ತೀನಿ. ನೀವು ಬೇರೆ ಕಾಳನಾಗೂ ಹಾಕ್ಬೋದು. ಈಗ ನೋಡ್ರಿ ಎಷ್ಟು ಚೆಂದಾಗೈತಿ. ಇದು ಸೊಪ್ಪು ಬೆಂದು ಬಿಟ್ಟಿರ್ತೈತಿ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದ್ರಿ. ಇದನ್ನ ಒಂದು ಒಳ್ಳೆ ಹೆಲ್ದಿ ಪಲ್ಯ ಇರೋದ್ರಿಂದ ನಾನು ಇದನ್ನ ಮಾಡಿ ತೋರಿಸೇನ್ರಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಇಂಥ ಒಳ್ಳೆ ವೆರೈಟಿ ಪಲ್ಯಗಳನ್ನ ಮಾಡಿ ತೋರಿಸ್ತೀವಿ ರೀ ನಾವು. ನೀವು ಮಾಡಿ ನೋಡಿರಿ. ಈಗ ನೋಡಿರಿ, ಇದಕ್ಕೆ ನಾನು ಸರ್ವ್ ಮಾಡ್ಕೊಳಕ್ತಾನೆ. ಬೆಸ್ಟಾಗಿರ್ತೈತೆ ರೀ ಇದು, ಭಾಳ ಅಷ್ಟು ಟೇಸ್ಟಿ ಮತ್ತು ಎಷ್ಟು ಸಿಂಪಲ್ ಆಗೈತೆ ನೋಡಿರಿ. ಇದು ಮಾಡೋದು ರೆಸಿಪಿ ಸಿಂಪಲ್ ಇರೋದ್ರಿಂದ ನೀವು ಮಾಡಿ ನೋಡಿರಿ.